ನನ್ನ ಹೆಸರು ಧೀರೇಂದ್ರ ಅಂತ. ನಾನು ಒಬ್ಬ ನಿವೃತ್ತ ಬ್ಯಾಂಕರ್ ಮತ್ತು ರಂಗಕರ್ಮಿ. ಇದು ಕನ್ನಡವೇ ಸತ್ಯ ಸಮನ್ವಯ ಸಮಿತಿ ಅಂತ ಹೇಳಿ ಒಂದು ಪ್ರತಿಷ್ಠಾನ, ನಿವೃತ್ತ ಬ್ಯಾಂಕ್ ಉದ್ಯೋಗಿಗಳು ಹಾಗೂ ಸಾಹಿತ್ಯಾಸಕ್ತರ ಒಂದು ವೇದಿಕೆ. ಇದರಲ್ಲಿ ನಾವು ಕನ್ನಡ ಪರವಾದಂಥ ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ನಮ್ಮ ಸದಸ್ಯರು ತಾವೇ ಬರೆದಂಥ ಪುಸ್ತಕಗಳನ್ನು ಈ ವೇದಿಕೆ ಮೂಲಕ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ವೇದಿಕೆ 5 ಸದಸ್ಯರು 6 ಸದಸ್ಯರು ಒಂದು 5 ಪುಸ್ತಕಗಳನ್ನು ಇಲ್ಲಿ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಇದನ್ನು ಮುಖ್ಯ ಅತಿಥಿಗಳಾಗಿ KN ಗಣೇಶ ಬಂದಿದ್ದಾರೆ. ಮತ್ತು ಖ್ಯಾತ ಸಾಹಿತಿ ಹಾಗೂ ನಾಟಕಕಾರ ಕವಿ BR ಲಕ್ಷ್ಮಣರಾವ್ ಬಂದಿದ್ದಾರೆ. ಅವರಿಂದ ಈ ಪುಸ್ತಕಗಳು ಲೋಕಾರ್ಪಣೆ ಆಗ್ತಾ ಇವೆ. ಈ 5 ಪುಸ್ತಕಗಳನ್ನು 6 ಲೇಖಕರು ಬರೆದಿದ್ದಾರೆ. ಅದರಲ್ಲಿ KN ಮಹಾಬಲ ಅಂಥೇಳಿ ನರಸಿಂಹಸ್ವಾಮಿ ಮಗ, ಅವರು ನಿವೃತ್ತ SBI ಬ್ಯಾಂಕರು. ಅವ್ರದ್ದು 2 ಪುಸ್ತಕ, ಒಂದು ನನ್ನಪ್ಪ KS ನ ಅಂತ, ಇನ್ನೊಂದು ಹಾಸ್ಯಾಲಾಪ ಅಂತ, 2 ಪುಸ್ತಕ ಅವರು ರಿಲೀಸ್ ಮಾಡ್ತಾ ಇದ್ದಾರೆ. ಗಿರಿಜಾರಾಜ್ ಅವರು ಒಂದು ಚಿರಂತನ ಭಾವಬಿಂದು ಅಂಥೇಳಿ ಒಂದು 101 ಕವನಗಳ ಒಂದು ಕವನ ಸಂಪುಟವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಶ್ರೀಧರ್ ರಾಯರು ಅಂಥೇಳಿ ನಮ್ಮ ಹಳೆಯ ಮೈಸೂರು ಬ್ಯಾಂಕ್ನಲ್ಲಿದ್ದವರು, ಈಗ ಸ್ಟೇಟ್ ಬ್ಯಾಂಕ್ನಲ್ಲೇ ಇದ್ದಾರೆ, ನಿವೃತ್ತ ಬ್ಯಾಂಕರು. ಅವರು ಅಯೋಧ್ಯ, ಕಾಶಿ ಮತ್ತು ಭೂತಾನ ಇದರ ಒಂದು ಆಧ್ಯಾತ್ಮಿಕ ಪ್ರವಾಸದ ಬಗ್ಗೆ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಅದು ಇವತ್ತು ಲೋಕಾರ್ಪಣೆ ಆಗ್ತಾ ಇದೆ. ಕಡೆಯದಾಗಿ 4 ಜನ ಲೇಖಕರು ಒಂದು ಕಥಾ ಸಂಕಲನವನ್ನು ಬಿಡುಗಡೆ ಮಾಡಿದ್ದಾರೆ. ಅದರ ಹೆಸರು ಕಥಾಸುಧೆ ಕಡಲು ಅಂತ. ಇದಿಷ್ಟು ಕಾರ್ಯಕ್ರಮಗಳು ನಮ್ಮ ವೇದಿಕೆಯಲ್ಲಿ ಪ್ರಸ್ತುತ ಆಗಿದೆ. ಹೀಗಾಗಿ ನಮ್ಮ ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ವೇದಿಕೆ ಕನ್ನಡ ಸಾಹಿತ್ಯದ ಪರವಾಗಿ ಸಾಹಿತ್ಯಿಕ ಚಟುವಟಿಕೆಗಳಲ್ಲಿ ಈಗಾಗಲೇ ಸಾಕಷ್ಟು ತೊಡಗಿಸಿಕೊಂಡಿದೆ. ನೋಡಿಯೋ ಸಾಹಿತ್ಯ ಅಂತ ಮಾಡ್ತಾ ಇದ್ದೀವಿ, ಎಲ್ಲ ಇದೆ. ಸಭಾಂಗಣ ಭರ್ತಿಯಾಗಿದೆ, ಜನ ಬಂದಿದ್ದಾರೆ. ನಮಸ್ಕಾರ. ಶರಣೆನ್ನುವೆನೋ ಬೆಂಗಳೂರು ಹುಡುಕುದಂಥ ಬುದ್ಧಿವಂತರಿಗೆ, ಮಹಾಬಲರು ಗಿರಿಜಾರಾಜರು, ಮಹಾಬಲರು ಗಿರಿಜಾರ